ಹರೇ ಕೃಷ್ಣ. ಸರ್ವತ್ರ ಪ್ರಸಿದ್ಧಾಧಿಕರಣ ಸರ್ವಗತತ್ವಾಧಿಕರಣ, ಇದು ಎರಡನೆಯ ಪಾದದ ಮೊದಲನೇ ಅಧಿಕರಣವು ಹಾಗೂ ಒಟ್ಟಾರೆ ಬ್ರಹ್ಮಸೂತ್ರಗಳ 13ನೇ ಅಧಿಕರಣ ಆಗಿರುತ್ತದೆ. ದೇವತೆ ಎನಿಸಿರುವ ಆದಿತ್ಯ ಹಾಗೂ ಎಲ್ಲ ಜೀವರುಗಳು ಸರ್ವಗತರಲ್ಲ ಎಂದು ತೋರಿಸಿಕೊಡುತ್ತದೆ. ಆಯಾ ಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದ ವ್ಯಾಪ್ತತ್ವ, ಬ್ರಹ್ಮಶಬ್ದಾರ್ಥತ್ವ, ಅಶರೀರತ್ವ, ಅಶ್ರುತತ್ವ ಇವೇ ಮುಂತಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲವಾದುದರಿಂದ ವಿಷ್ಣುವೇ, ಅವನೇ ಪರಬ್ರಹ್ಮನೇ ಸರ್ವಗತನಾಗಿದ್ದಾನೆ. ಈ ಅಧಿಕರಣದಲ್ಲಿ ಸರ್ವಗತವೆಂಬ ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುತ್ತದೆ. ಅಣುಭಾಷ್ಯದಲ್ಲಿ ಸರ್ವಗಃ ಅಂತ ಹೇಳಿದೆ. ಈಗ ನಾವು ಇಲ್ಲಿ 8 ಸೂತ್ರಗಳಿವೆ. ಈಗಾಗಲೇ ನಾವು ಮೊದಲ 4 ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ. ಈಗ ಮುಂದಿನ ಸೂತ್ರಗಳ ಅಧ್ಯಯನವನ್ನು 5ರಿಂದ ಪ್ರಾರಂಭ ಮಾಡೋಣ. 5ನೆಯ ಸೂತ್ರ ಒಟ್ಟಾರೆ 36ನೇ ಬ್ರಹ್ಮಸೂತ್ರ ಇದೆ. ಟೋಟಲ್ ಬ್ರಹ್ಮಸೂತ್ರಗಳಲ್ಲಿ 36ನೇದು. ಓಂ ಶಬ್ದ ವಿಶೇಷಾತ್ ಓಂ ಶಬ್ದಸ್ಯ, ಬ್ರಹ್ಮ ಶಬ್ದದ ವಿಶೇಷಾತ್ ಮುಖ್ಯಾರ್ಥದಲ್ಲಿ ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಹೇಳಿರುವ ವೈಶಿಷ್ಟ್ಯವಿರುವುದರಿಂದ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಸರ್ವಗತ ಪರಬ್ರಹ್ಮನಾದ ವಿಷ್ಣುವಾಗಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಈ ಸೂತ್ರ ಹೇಳ್ತದೆ. ಏತಮೇವ ಬ್ರಹ್ಮೇತ್ಯ ಚಕ್ಷತೆ ಐತರೇಯ ಅರಣ್ಯಕ, ಇವನನ್ನೇ ಸರ್ವಗತನನ್ನೇ ಬ್ರಹ್ಮನೆಂದು ಹೇಳುತ್ತಾರೆ ಅಂತ ಐತರೇಯ ಅರಣ್ಯಕ ಶ್ರುತಿ ಹೇಳುತ್ತದೆ. ನಹಿ ಜೀವಮೇವ ಬ್ರಹ್ಮೇತ್ಯ ಚಕ್ಷತೆ, ಏಷ ಉ ಏವ ಬ್ರಹ್ಮ, ಏಷ ಉ ಏವಾತ್ಮ, ಏಷ ಉ ಏವ ಸವಿತಾ, ಏಷ ಉ ಏವ ಇಂದ್ರಃ, ಏಷ ಉ ಏವ ಹರಿಃ ಹರತಿ ಪರಃ ಪರಾನಂದಃ ಇತಿ ಚ ಇಂದ್ರದ್ಯುಮ್ನ ಶಾಖಾಯಂ. ಜೀವನನ್ನು ಬ್ರಹ್ಮನೆಂದು ಹೇಳುವುದಿಲ್ಲ ಎಂದು ಇಂದ್ರದ್ಯುಮ್ನ ಶಾಖೆ ಎಂಬ ಶ್ರುತಿ ಭಾಗದಲ್ಲಿ ವಿಶೇಷವಾಗಿ ಹೇಳಲಾಗಿದೆ. ಇವನೇ ಬ್ರಹ್ಮ, ಇವನೇ ಆತ್ಮ, ಇವನೇ ಇಂದ್ರ, ಇವನೇ ಸಜ್ಜನರ ಪಾಪವನ್ನು ಪರಿಹರಿಸುವನು, ಇವನೇ ಹರಿ, ಇವನೇ ಸರ್ವೋತ್ತಮ ಮತ್ತು ಪೂರ್ಣಾನಂದ, ಇವನೇ ಪರಬ್ರಹ್ಮ ಎಂದು ಹೇಳಲಾಗಿದೆ. ಸರ್ವಗತನಲ್ಲಿ ಜೀವವಾಚಕ ಚಕ್ಷುರ್ಮಯಾದಿ ಶಬ್ದಗಳಿರುವುದರಿಂದ ಹಾಗೂ ಜೀವನೂ ಶಬ್ದವಾಚ್ಯನಾದ್ದರಿಂದ ಸರ್ವಗತನು ಜೀವನು ಎಂದು ಆಕ್ಷೇಪವನ್ನು ಇಲ್ಲಿ ಪರಿಹರಿಸಲಾಗಿದೆ. ಮುಂದೆ ಓಂ ಸ್ಮೃತೇಶ್ಚ ಓಂ, ಇದು 6ನೆಯ ಸೂತ್ರ. ಒಟ್ಟು ಬ್ರಹ್ಮಸೂತ್ರಗಳಲ್ಲಿ 37ನೇ ಸೂತ್ರ. ಭಗವದ್ಗೀತಾದಿ ಸ್ಮೃತಿಗಳಲ್ಲಿಯೂ ಹೇಳಿರುವುದರಿಂದ ಸರ್ವಗತನು ವಿಷ್ಣುವೇ ಆಗಿದ್ದಾನೆ. ಭಗವದ್ಗೀತಾ ಬಹಳ ಮುಖ್ಯವಾದದ್ದು ನಮಗೆ. ಪ್ರಸ್ಥಾನತ್ರಯಗಳಲ್ಲಿ ಅದು ಒಂದು. ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು, ಮುಖ್ಯವಾಗಿ ದಶೋಪನಿಷತ್ತುಗಳು. ಭಗವದ್ಗೀತೆ ಬ್ರಹ್ಮಸೂತ್ರ. ಸೊ ಭಗವದ್ಗೀತೆ ಕೂಡ ಹೇಳಿದೆ, ಅಲ್ಲಿ ಕೂಡ ಸರ್ವಗತನು ವಿಷ್ಣುವೇ, ಅವನೇ ಪರಬ್ರಹ್ಮ ಅಂತ ಹೇಳಿದ್ದಾರೆ. ಅಹಮಾತ್ಮ ಗುಡಾಕೇಶ ಭೂತಾಶಯಸ್ಥಿತ ಗೀತಾ. ಹೇ ಅರ್ಜುನನೇ, ಸರ್ವಸ್ವಾಮಿಯಾದ ಆತ್ಮ ನಾನು ಅಂದರೆ ಪರಮಾತ್ಮ, ಎಲ್ಲರ ಹೃದಯದಲ್ಲಿದ್ದೇನೆ, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನು ಇದ್ದೇನೆ. ನಾನೇ ಆತ್ಮ, ನಾನೇ ಪರಮಾತ್ಮ. ಇದರ ಅರ್ಥವು ಪರಮಾತ್ಮನು ಸರ್ವಗತನಾಗಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಎಲ್ಲರ ಹೃದಯದಲ್ಲಿದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ, ಎಲ್ಲೆಡೆ ಇಲ್ಲಿದ್ದಾನೆ, ಅವನಿಲ್ಲದ ಸ್ಥಳವಿಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಪರಬ್ರಹ್ಮನು ವಿಷ್ಣುವು ಸರ್ವಗತನು. ಇನ್ನು ಅದೇ ಗೀತೆಯಲ್ಲಿ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಇತ್ಯಾದಿ. ನಾನು ಭೂಮಿಯನ್ನು ಪ್ರವೇಶಿಸಿ ಜೀವರಾಶಿಗಳನ್ನು ಸ್ವಶಕ್ತಿಯಿಂದ ಧರಿಸಿದವನಾಗಿದ್ದೇನೆ. ನಚ ಅಪ್ರಮಾಣಿಕಂ ಕಲ್ಪ್ಯಂ. ಈ ಎಲ್ಲ ಮೇಲಿನ ವಚನಗಳಿಂದ, ಮೇಲಿನ ಈ ಸ್ಮೃತಿಗಳ ವಚನ, ವಿಶೇಷವಾಗಿ ಭಗವದ್ಗೀತೆಯ ವಚನ ಇದೆ. ಭಗವದ್ಗೀತೆಯಲ್ಲಿ ಈ ರೀತಿ ಪರಮಾತ್ಮ ಸ್ವತಃ ತಾನೇ ಹೇಳಿದ್ದಾನೆ. ಎಲ್ಲ ಮೇಲಿನ ವಚನಗಳಿಂದ ಪರಮಾತ್ಮನೇ ಸರ್ವಗತನು ಎಂದು ತಿಳಿದು ಬರುತ್ತದೆ. ಅಪ್ರಮಾಣಿಕವಾದಂತಹ ವಿಚಾರಗಳನ್ನು ನಾವು ಎಂದೂ ಕಲ್ಪಿಸಬಾರದು. ಅನ್ನೆಸರಿ ಯಾವುದೋ ಕಲ್ಪಿಸಿ ಏನೇನೋ ಮಾಡಿ ಕನ್ಫ್ಯೂಷನ್ ಮಾಡಿಕೊಂಡು ಲೈಫ್ ಹಾಳು ಮಾಡ್ಕೋಬಾರದು. ನಾವು ಅಧ್ಯಯನವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಪರಮಾತ್ಮನ ಬಗ್ಗೆ ಚಿಂತೆಯನ್ನು ಮಾಡಬೇಕು. ಪರಮಾತ್ಮ ಅತ್ಯುತ್ತಮ, ಉತ್ಕೃಷ್ಟ, ಚಿದಾನಂದ ಶರೀರ ಅಂತ ನಾವು ಚಿಂತನೆ ಮಾಡಬೇಕು. ಜೀವೇಶ್ವರ ಭೇದ ಮಿಥ್ಯಾ, ಜೀವಿಯೇ ಪರಮಾತ್ಮ ಎನ್ನುವುದು, ಪ್ರಪಂಚ ಮಿಥ್ಯಾ ಎನ್ನುವುದು, ಇವೆಲ್ಲ ಅಪ್ರಮಾಣಿಕಗಳು. ಜೀವ ಮತ್ತು ಈಶ್ವರ ವೇದನೆ ಇಲ್ಲ, ಜೀವನೇ ಈಶ್ವರ, ಜಗತ್ತೇ ಇಲ್ಲ,
ಜೀವಿನೇ ಇಲ್ಲ ಇತ್ಯಾದಿ ಅಥವಾ ಜೀವನೇ ಪರಮಾತ್ಮ, ಇವೆಲ್ಲ ಪ್ರಪಂಚ ಸುಳ್ಳು. ಪರಮಾತ್ಮನು ಸೃಷ್ಟಿ ಮಾಡಿದಂತಹ ಈ ಪರಮಾತ್ಮನಷ್ಟೇ ಸತ್ಯ. ತಾಯಿ ಒಂದು ಕೂಸಿಗೆ ಜನ್ಮವನ್ನು ಇತ್ತಿದ್ದಾಳೆ ಅಂದರೆ ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ. ತಾಯಿ ಮಗುವಿಗೆ, ನಿಜವಾದ ತಾಯಿಯು ನಿಜವಾದ ಮಗುವಿಗೆ ಜನ್ಮವನ್ನು ಇತ್ತಿದ್ದಾಳೆ. ತಾಯಿ ಮಗು ಇಬ್ಬರು ಆರೋಗ್ಯವಂತರಾಗಿದ್ದಾರೆ ಅಂತ ಹಿಂದಿನ ಕಾಲದಲ್ಲಿ ಪತ್ರಗಳನ್ನು ಬರ್ತಿದ್ರು. ಈಗೆಲ್ಲ ಮೆಸೇಜ್ ಬರ್ತದೆ, ಈಗೆಲ್ಲ ವಾಟ್ಸಪ್ ಬರ್ತದೆ. ಆದ್ದರಿಂದ ಇವೆಲ್ಲ ಅಪ್ರಾಮಾಣಿಕವಾದಂಥ ವಿಚಾರಗಳನ್ನು ನಾವು ಕಲ್ಪಿಸಬಾರ್ದು. ಪರಮಾತ್ಮ ಸತ್ಯ, ಅನಂತ ಜೀವರಾಶಿಗಳು ಸತ್ಯ, ಅನಂತ ಜೀವರಾಶಿಗಳ ಹೃದಯ ಕಮಲದಲ್ಲಿ ಪರಮಾತ್ಮನಿದ್ದಾನೆ ಸತ್ಯ. ಆದ್ದರಿಂದ ಅವನು ಸರ್ವಗತ, ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ ಅವನು. ಆದ್ದರಿಂದ ಪರಮಾತ್ಮ ಸತ್ಯ ಮತ್ತು ಅವನೇನಪ್ಪ ಅಂದರೆ ಸರ್ವಗತ, ಎಲ್ಲ ಕಡೆ ಇದ್ದಾನೆ. ಇಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಇದು 6ನೆಯ ಬ್ರಹ್ಮಸೂತ್ರ. ಮುಂದಿನ ಸೂತ್ರ ಓಂ ಅರ್ಭಕೌಕಸ್ತ್ವಾತ್ಯದ್ವ ಪ್ರದೇಶಾಚ್ಚ ನೀತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ 38ನೇ ಬ್ರಹ್ಮಸೂತ್ರವನ್ನು ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸೋಣ. ಹುಟ್ಟಿನ ಮೇಲೆ ನಾವು ಏನು ತಿಳ್ಕೊಬೇಕೆಂದರೆ ಪರಮಾತ್ಮ ಸರ್ವಗತನಾಗಿದ್ದಾನೆ, ಅವನೇ ಪರಬ್ರಹ್ಮ, ಅವನೇ ವಿಷ್ಣುವು. ಆ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲೂ ಇದ್ದಾನೆ, ಆದ್ದರಿಂದ ಎಲ್ಲ ಜೀವಿಗಳಲ್ಲಿ ಇದ್ದಾನೆ. ಆದ್ದರಿಂದ ಅವನು ಸರ್ವಗತ, ಎಲ್ಲ ಜೀವಿಗಳು ಕೂಡ ನಿತ್ಯ ಸತ್ಯ. ಜಗತ್ತು ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮನ ಒಂದು 50 ವರ್ಷಗಳಷ್ಟು ಆಯುಷ್ಯ ಪೂರ್ತಿ ಸೃಷ್ಟಿಯಾಗಿದೆ. ಸೃಷ್ಟಿ ಪ್ರಕರಣ ನೋಡ್ರಿ, ಇಲ್ಲಿ ಇದೆ, ಇದರಲ್ಲಿ ಸೃಷ್ಟಿ ಪ್ರಕರಣ ಇದೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಇದೆ. ಏನಂತಾರೆ ಇದಕ್ಕೆ ಪ್ಲೇ ಲಿಸ್ಟ್ ಇದೆ, ನಮ್ಮ ವಿದ್ಯಾಲಯದ್ದೇ, ಅಲ್ಲಿ ಕೇಳ್ರಿ. 50 ವರ್ಷ ಬ್ರಹ್ಮನ ಆಯುಷ್ಯ ತನಕ ವಿಶೇಷವಾದ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ಸ್ಥೂಲ ಸೃಷ್ಟಿಗಳೆಲ್ಲ ಆಗಿ ಆಮೇಲೆ ಬ್ರಹ್ಮನಿಗೆ ಜಗತ್ತನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಅಂತ ಪರಮಾತ್ಮ ಹೇಳಿ. ಮತ್ತು ಬ್ರಹ್ಮದಲ್ಲಿ ಕೂಡ ಅವನೇ ಅಂತರ್ಗತನಾಗಿ ಇದ್ದಾನೆ. ಪರಬ್ರಹ್ಮನ ಅಂದರೆ ಪರಬ್ರಹ್ಮನು ಚತುರ್ಮುಖ ಬ್ರಹ್ಮನ ಅಂತರ್ಗತನಾಗಿದ್ದು ಅವನಿಂದ ಸೃಷ್ಟಿ ಕಾರ್ಯಗಳನ್ನು ಮಾಡಿಸ್ತಾನೆ. 14 ಲೋಕಗಳು ಎಲ್ಲ ಸೃಷ್ಟಿ ಕಾರ್ಯಗಳನ್ನು ಪರಮಾತ್ಮ ಮಾಡಿಸ್ತಾನೆ. ಆದ್ದರಿಂದ ಪರಮಾತ್ಮ ಸರ್ವಗತ, ಪರಮಾತ್ಮ ಸತ್ಯ, ಎಲ್ಲ ಜೀವಿಗಳು ಸತ್ಯ, ಈ ಬ್ರಹ್ಮಾಂಡನು ಸತ್ಯ. ಎವ್ರಿಥಿಂಗ್ ನಾವು ಮಾಡ್ತಕ್ಕಂಥ ಕರ್ಮಗಳು ಸತ್ಯ. ಇಟ್ ಹ್ಯಾಸ್ ಗಾಟ್ ಎಫೆಕ್ಟ್ ಅಂತ ವಿಚಾರ ಅಂತೇಳಿ ಇಲ್ಲಿ ತಿಳಿದ್ರೆ ಏನಾಗುತ್ತೆ, ಅದನ್ನು ಬಿಟ್ಟು ನಾವು ಬೇರೆ ತಿಳ್ಕೊಂಡ್ರೆ ಅಪ್ರಾಮಾಣಿಕವಾದಂಥ ವಿಚಾರಗಳನ್ನು ನಾವು ಕಲ್ಪಿಸಿಕೊಂಡಂಗಾಗ್ತದೆ, ನಮಗೆ ದೋಷ ತಗುಲ್ತದೆ. ಈ ವಿಚಾರವನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಬಹಳ ಕೇರ್ಫುಲ್ಲಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ಸೂತ್ರಗಳಲ್ಲಿ ವಿಶೇಷಗಳ ವಿಚಾರವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಸರಳವಾಗಿ ತಿಳ್ಕೊಳ್ಳೋಕ್ಕೆ ನಮಗೆ ವಿಷಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಅನೇಕ ಗ್ರಂಥಗಳಿವೆ. ನಾವು ಕನಿಷ್ಠ ಪಕ್ಷ ಬ್ರಹ್ಮಸೂತ್ರ ಭಾಷ್ಯದ ಎಷ್ಟು ಬೇಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ, ನಮಗೆಲ್ಲರಿಗೂ ಸಾಮಾನ್ಯವಂತ ನಾವು ಲೌಕಿಕರಿಗೆ ಎಷ್ಟು ಬೇಕಷ್ಟು ನಾವು ತಿಳ್ಕೊತಾ ಹೋಗೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.